ಹಲೋ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಗೆಳೆಯರೆ. ಹಾಗೆ ನಮ್ಮ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬರ್ತಕ್ಕಂಥ ಬೆಲ್ಗೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಅಂದರೆ ಒಂದು ಲೈಕ್ ಕೂಡ ಮಾಡಿ ಗೆಳೆಯರೆ, ಸರಿನಾ? ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೇನೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಡೇಟ್ ಬಂದುಬಿಟ್ಟು 12/2/2026 ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ ಗೆಳೆಯರೆ. ನೋಡಿ, ಅದರ ಬಗ್ಗೆ ಕೆಳಗಡೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ದಾರೆ. ಅದರ ಬಗ್ಗೆ ತಿಳಿತಾ ಹೋಗೋಣ ಗೆಳೆಯರೆ. ನೋಡಿ, ಕ್ಯಾಟಗರಿ ಬಂದುಬಿಟ್ಟು ಗ್ರಾಮ ಪಾಲನಾ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ, ಯಾವುದೇ ರೀತಿಯ ಒಂದು ಎಕ್ಸಾಮ್ ಇರೋದಿಲ್ಲ. ಡೈರೆಕ್ಟ್ ರಿಕ್ರೂಟ್ಮೆಂಟ್ನ ಮಾಡ್ತೀವಿ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಮಸ್ಟ್ ಪೊಸಸ್ ದ ಬ್ಯಾಚುಲರ್ ಡಿಗ್ರಿ ಆಫ್ ಎನಿ ಯೂನಿವರ್ಸಿಟಿ ಇನ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಆರ್ ಇನ್ಕಾರ್ಪೊರೇಟ್ ಬೈ ಆರ್ ಅಂಡರ್ ಎ ಸೆಂಟ್ರಲ್ ಆ್ಯಕ್ಟ್, ಪ್ರೊವಿನ್ಷಿಯಲ್ ಆ್ಯಕ್ಟ್ ಆರ್ ಎ ಸ್ಟೇಟ್ ಆ್ಯಕ್ಟ್ ಆರ್ ಇನ್ಸ್ಟಿಟ್ಯೂಷನ್ಸ್ ರೆಕಗ್ನೈಸ್ಡ್ ಬೈ ದ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ಸ್ ಆರ್ ದ ಈಕ್ವಲೆಂಟ್ ಕ್ವಾಲಿಫಿಕೇಷನ್. ಇಷ್ಟು ಒಂದು ಕ್ವಾಲಿಫಿಕೇಷನ್ ಆಗಿರುತ್ತೆ. ಎನಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಇನ್ನು ಮತ್ತು ಗೋರ್ಮೆಂಟ್ ಯೂನಿವರ್ಸಿಟಿಯಲ್ಲಿ ಮಾಡಿರಬೇಕು ಅಂಥ ಅಭ್ಯರ್ಥಿಗಳು ಇದು ಒಂದು ಗ್ರಾಮ ಪಾಲನಾ ಆಫೀಸರ್ಗೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ದಯವಿಟ್ಟು ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕು. ನೋಡಿ, ಏಜ್ ಬಂದುಬಿಟ್ಟು ಗ್ರಾಮ ಪಾಲನಾ ಆಫೀಸರ್ ಆಗಿರುತ್ತೆ. 18ರಿಂದ 34 ವರ್ಷ ಏಜ್ ಲಿಮಿಟ್ನಲ್ಲಿ ನಿಗದಿಪಡಿಸಿದ್ದಾರೆ ಗೆಳೆಯರೆ, ಸರಿನಾ? ಮತ್ತು ಟ್ರೈನಿಂಗ್ ಆ್ಯಂಡ್ ಟೆಸ್ಟ್ ಇರುತ್ತೆ. ಟ್ರೈನಿಂಗ್ ಕೂಡ ಇರುತ್ತೆ ಗ್ರಾಮ ಪಾಲನಾ ಆಫೀಸರ್ಗೆ. ಪವರ್ ಆ್ಯಂಡ್ ಡ್ಯೂಟೀಸ್ ಗ್ರಾಮ ಪಾಲನಾ ಆಫೀಸರ್, ವಿಲೇಜ್ ಮ್ಯಾನ್ಯುಯಲ್ ಆಫ್ ಅಕೌಂಟೆಂಟ್ ಆ್ಯಂಡ್ ಸರ್ವೆ ಆರ್ ರೆವಿನ್ಯೂ ಪ್ರೊಸೆಸ್. ನೋಡಿ, ಒಂದು ವಿಲೇಜ್ ಅಕೌಂಟೆಂಟು, ಸರಿನಾ? ಮತ್ತು ಗ್ರಾಮ ಪಾಲನಾ ಆಫೀಸರ್ ಡ್ಯೂಟಿಗೆ ನಿಮ್ಮೊಂದು ಕೆಲಸ ಆಗಿರುತ್ತೆ ಗೆಳೆಯರೆ. ಇಷ್ಟು ಅಪಾಯಿಂಟ್ಮೆಂಟ್ ಅಥಾರಿಟಿ ಡೈರೆಕ್ಟ್ ಕಲೆಕ್ಟರ್ ಕನ್ಸರ್ಡ್ ಶೆಲ್ ಬಿ ದ ಅಪಾಯಿಂಟ್ಮೆಂಟ್ ಅಥಾರಿಟಿ. ನೋಡಿ, ಅಪಾಯಿಂಟಿಂಗ್ ಅಥಾರಿಟಿಯೇ ಒಂದು ಸಂಸ್ಥೆಯ ಕೈ ಕೆಳಗೇ ಇರುತ್ತೆ, ಸರಿನಾ? ಅವ್ರು ಹೇಳ್ದಂತೆ ನಡ್ಕೋಬೇಕಾಗುತ್ತೆ ನೀವು. ಇಷ್ಟು ಈ ಒಂದು ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳಿವೆ. ನೋಡಿ, 33/2022ಕ್ಕೆ SC ST ಎಲ್ಲ ಏಜ್ ಸೆಕ್ಷನಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಒಂದು PDF ನಾನು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ. ದಯವಿಟ್ಟು ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವ ಅಭ್ಯರ್ಥಿಗಳು ದಯವಿಟ್ಟು ಈ ಒಂದು PDF ಸಂಪೂರ್ಣವಾದ ಮಾಹಿತಿಯನ್ನು ಓದಿ ನಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆವಾಗ ನಿಮಗೆ ಯಾವ್ಯಾವ ಎಲ್ಲೆಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ನಿಮಗೇನೆ, ಸರಿನಾ? ನೋಡಿ, ಇಷ್ಟು ಈ ಒಂದು ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಹುದ್ದೆ ಬಂದ್ಬಿಟ್ಟು ಎಲ್ಲಿರುತ್ತಪ್ಪ ಅಂತಂದರೆ ಗೌರ್ಮೆಂಟ್ ಆಫ್ ತೆಲಂಗಾಣದಲ್ಲಿ ಈ ಒಂದು ಹುದ್ದೆ ಇರುತ್ತೆ, ಸರಿನಾ? ನಮ್ಮ ಕರ್ನಾಟಕದಲ್ಲ, ತೆಲಂಗಾಣದ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಗೆಳೆಯರೆ, ಸರಿನಾ? ಇಷ್ಟು ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ದಯವಿಟ್ಟು ಅಪ್ಲೈ ಮಾಡಿ. ಈ ಜಾಬ್ ಸಿಗ್ತಕ್ಕಂಥ ಆಪರ್ಚುನಿಟಿ ನಿಮಗೂ ಸಿಗಬಹುದು, ಸರಿನಾ? ಇಷ್ಟು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲು ಪ್ರಯತ್ನ ಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ನೇಪಕ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಆಗ್ತಕ್ಕಂಥ ಜಾಬ್ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ. ಸಿಗ್ತೀನಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.